ಎಲ್ಲ ಅರ್ಧ ಕೆ ಜಿಯಷ್ಟು ಹಾಗಲಕಾಯಿನ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಹಾಗಲಕಾಯಿನೂ ಮೇಲ್ಗಡೆ ಈ ಥರ ಸಿಪ್ಪೆನ ಎರೆದಿಟ್ಕೊಳ್ತಾ ಇದ್ದೀನಿ. ಯಾಕೆ ಎರಿತಾ ಇದ್ದೀನಿ ಅಂದರೆ ಕಹಿ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ನಾನು ಈ ಥರ ಮೇಲ್ಗಡೆ ಸಿಪ್ಪೆನ ಎರಿತಾ ಇದ್ದೀನಿ. ಕೆಲವೊಬ್ಬರು ಕಹಿ ಇರುತ್ತೆ, ತಿನ್ನೋಕ್ಕಾಗಲ್ಲ, ಚೆನ್ನಾಗಿರಲ್ಲ ಅಂತ ಹಾಗಲಕಾಯಿನ ತಿನ್ನೋದು ಬಿಟ್ಟಿರ್ತಾರೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿ ಇರುತ್ತೆ, ತುಂಬಾ ಈಸಿಯಾಗಿ ಮಾಡ್ಕೋಬೋದು ಹಾಗಲಕಾಯಿ ಪಲ್ಯನ. ನಾನು ಎಲ್ಲ ಹಾಗಲಕಾಯಿನೂ ಈ ಥರ ಮೇಲ್ಗಡೆ ಸಿಪ್ಪೆನ ಎರಿತಾ ಇದ್ದೀನಿ. ಯಾಕೆ ಎರಿತಾ ಇದ್ದೀನಿ ಅಂತ ಹೇಳಿದ್ದೀನಲ್ವ, ಕಹಿ ಅಂಶ ಕಮ್ಮಿ ಆಗುತ್ತೆ ಅಂತ. ಇದನ್ನು ಕ್ಲೀನಾಗಿ ಎರೆದು ತೊಳೆದು ನಾನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ. ನೀವು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ದಪ್ಪ ಪೀಸ್ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ತಿನ್ನಲಿಕ್ಕೂ ಸಿಗಲ್ಲ, ಆಮೇಲೆ ಕಹಿ ಅಂಶ ಇನ್ನೂ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ, ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಎರಡು ಟೊಮೊಟೊನ, ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 6 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ. ಇವಾಗ ಒಂದು ಬಾಣಲಿಗೆ ನಾನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಏನು ಹಾಗಲಕಾಯಿನ ಹುರಿಬೇಕು ಅನ್ನಲ್ವ, ಆ ಹಾಗಲಕಾಯಿನ ಹಾಕಿ ಸ್ವಲ್ಪ, ಅಂದರೆ ನಾವು ಅರ್ಧ ಕೆ ಜಿ ತೊಗೊಂಡ್ರೆ ಒಂದು 1/4 ಕೆ ಜಿಯಷ್ಟು ಒನ್ ಟೈಮ್ ಹಾಕಬೇಕು. ಆಮೇಲೆ ಮತ್ತೆ ಒಂದು 1/4 ಕೆ ಜಿಯಷ್ಟು ಇನ್ನೊಂದು ಟೈಮ್ ಹಾಕಿದ್ರೆ ಹುರಿಲಿಕ್ಕೆ ಚೆನ್ನಾಗಾಗುತ್ತೆ. ಅರ್ಧ ಕೆ ಜಿನೂ ಅಟ್ ಎ ಟೈಮ್ ಹಾಕಿಬಿಟ್ರೆ ಅದು ಸ್ಪೇಸ್ ಆಗಲ್ವಲ್ಲ, ಹಾಗಾಗಿ ಅದು ಹುರಿಲಿಕ್ಕೆ ಚೆನ್ನಾಗಾಗಲ್ಲ. ನಾನು ಸ್ವಲ್ಪನೇ ಹಾಕಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಬರ್ತಿದೆ, ಅದು ಸ್ವಲ್ಪ ಬಾಡಿದೆ ಹಾಗಲಕಾಯಿ. ಈ ಟೈಮಲ್ಲಿ ಒಂದು ಸ್ವಲ್ಪ 2 ಸ್ಪೂನಷ್ಟು ಎಣ್ಣೆನ ಹಾಕಿ ಕ್ಲೀನಾಗಿ ಹುರ್ಕೊಳ್ತಾ ಇದ್ದೀನಿ. ಯಾಕೆ ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಅದು ಕಹಿ ಅಂಶನ ಕಮ್ಮಿ ಮಾಡುತ್ತೆ ಅಂತ ಎಣ್ಣೆಲ್ಲೇ ಸ್ವಲ್ಪ ಹಾಗಲಕಾಯಿನ ಬಾಡಿಸ್ತಾ ಇದ್ದೀನಿ. ಈ ಥರ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಕಹಿ ಅಂಶ ಕಮ್ಮಿ ಆಗುತ್ತೆ. ಇಲ್ಲಿ ನೋಡಿ, ಅದೆಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಿದೆ. ಮತ್ತು ಅದು ಬರ್ತಾ ನಾವು ಏನು ಹುರಿತಾ ಇರ್ತೀವಿ ಅದು ಸ್ವಲ್ಪ ಸೈಜ್ ಸಣ್ಣ ಆಗುತ್ತೆ. ಅವಾಗ ಗೊತ್ತಾಗುತ್ತೆ ನೀವು ಎಷ್ಟು ಹುರ್ಕೋಬೇಕು ಅಂತ. ಇಲ್ಲಿ ನೋಡಿ, ನಾನು ಈ ಥರ ಹುರಿದಿಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನನಗಂತೂ ಹಾಗಲಕಾಯಿ ಅಂದರೆ ತುಂಬಾ ಇಷ್ಟ. ಡೈಲಿ ಮಾಡಿಕೊಟ್ರೂ ತಿಂತೀನಿ, ಅಷ್ಟು ಇಷ್ಟ ನನಗೆ ಹಾಗಲಕಾಯಿ. ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಹಾಗಲಕಾಯಿ ಪಲ್ಯ ಅಂತ. ಇವಾಗ